ಕಬ್ಬಿನ ದರ ನಿಗದಿಗಾಗಿ ರೈತರ ಹೋರಾಟ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಎಫ್ಆರ್ಪಿ ದರ ವಿಚಾರವಾಗಿ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ. ನಾಳೆ ಸಂಜೆ ಮಾಲೀಕರು ಹಾಗೂ ಸಿಇಒಗಳ ಜೊತೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಕಬ್ಬಿನ ದರ ನಿಗದಿಗಾಗಿ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಎಫ್ಆರ್ಪಿ ದರ ವಿಚಾರವಾಗಿ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ. ನಾಳೆ ಸಂಜೆ ಮಾಲೀಕರು ಹಾಗೂ ಸಿಇಒಗಳ ಜೊತೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಎಫ್ಆರ್ಪಿ ನೀಡೋದಕ್ಕೆ ಇರುವಂತಹ ಅಡ್ಡಿಗಳೇನು, ಹಾಗೆ ಬಾಕಿ ಪಾವತಿ ಬಗ್ಗೆ, ಜೊತೆಗೆ ಲಾಭಾಂಶದಲ್ಲಿ ರೈತರಿಗೆ ಎಷ್ಟು ಪಾಲನ್ನ ನೀಡಬೇಕು, ಈ ಎಲ್ಲದರ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಕಬ್ಬಿನ ದರ ನಿಗದಿಗಾಗಿ ರೈತರು ಸತತವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಈ ಒಂದು ಹೋರಾಟ. ಇನ್ನು ಈ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ರೈತರು ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಹೀಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಎಫ್ಆರ್ಪಿ ದರ ವಿಚಾರವಾಗಿ, ಅಂದ್ರೆ ಎಫ್ಆರ್ಪಿ ಅಂದ್ರೆ ನ್ಯಾಯಸಮ್ಮತ ಹಾಗೂ ಲಾಭದಾಯಕ ದರ, ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ. ನಾಳೆ ಸಂಜೆ ಮಾಲೀಕರ ಜೊತೆ ಒಂದು ಸಿಎಂ ಮೀಟಿಂಗ್ ನಿಗದಿಯಾಗಿದೆ. ಎಫ್ಆರ್ಪಿ ನೀಡೋದಕ್ಕೆ ಏನೆಲ್ಲ ಅಡ್ಡಿಗಳಿವೆ, ಜೊತೆಗೆ ಬಾಕಿ ಪಾವತಿಯ ಬಗ್ಗೆ ಹಾಗೂ ಲಾಭಾಂಶದಲ್ಲಿ ರೈತರಿಗೆ ಎಷ್ಟು ಪಾಲನ್ನ ನೀಡಲಾಗ್ತಾ ಇದೆ ಈಗ ಆಲ್ರೆಡಿ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳಿನ ಒಂದು ಸಭೆಯಲ್ಲಿ ಚರ್ಚೆಯಾಗುತ್ತೆ. ಹೀಗಾಗಿ ನಾಳಿನ ಸಭೆಯಲ್ಲಿ ಏನೆಲ್ಲ ಆಗುತ್ತೆ, ಆ ಸಭೆಯ ರಿಸಲ್ಟ್ ಏನಾಗುತ್ತೆ, ಇದೆಲ್ಲವೂ ಕೂಡ ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರ ಹೋರಾಟ ಮುಂದುವರಿತಾ ಇದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಅನ್ನದಾತರು ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಬ್ಬು ಬೆಳೆಗಾರರಿಗೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿಯನ್ನ ಮಾಡಿದ್ದಾರೆ ಸಿಎಂ. ಸರ್ಕಾರ ನಿಮ್ಮ ಪರವಾಗಿದೆ, ಪ್ರತಿಭಟನೆ ಕೈಬಿಡಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಲ್ಲಿವರೆಗೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿರಲಿಲ್ಲ. ಇದೀಗ ಸಿಎಂ ಸಿದ್ದರಾಮಯ್ಯ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಒಂದು ಪ್ರೊಟೆಸ್ಟ್ ಏನಿದೆ ಇದನ್ನ ಕೈ ಬಿಡುವಂತೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರ ನಿಮ್ಮ ಪರವಾಗಿದೆ, ಪ್ರತಿಭಟನೆ ಕೈ ಬಿಡಿ ಅಂತ ಮನವಿಯನ್ನ ಸ್ವತಃ ಸಿಎಂ ಮಾಡಿದ್ದಾರೆ ರೈತರಿಗೆ. ಕಬ್ಬಿನ ದರ ನಿಗದಿಗಾಗಿ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ, ಹೀಗೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅರೆಬೆತ್ತಲಾಗಿ ಬಾರ್ಕೋಲ್ ಹಿಡಿದುಕೊಂಡು ಹೋರಾಟವನ್ನ ಮಾಡ್ತಿದ್ದಾರೆ. ಎಷ್ಟೋ ಕಡೆ ಹೆದ್ದಾರಿಗಳನ್ನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದರಿಂದ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ, ಅಥವಾ ಅಂದ್ರೆ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಗೋವಾಗೆ ಹೋಗುವಂತಹ ಸಾಕಷ್ಟು ವಾಹನ ಸವಾರರು ಪರದಾಡ್ತಿದ್ದಾರೆ. ವಾಹನಗಳು ಸಾಕಷ್ಟು ಗಂಟೆಗಳಿಂದ ನಿಂತಲ್ಲೇ ನಿಂತಿವೆ. ಯಾಕಂದ್ರೆ ಹೆದ್ದಾರಿಗಳನ್ನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಪ್ರತಿಭಟನೆ ಕೈಬಿಡುವಂತೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ.